ಹೇ ಗೈಸ್, ಎಲ್ಲ ಹೇಗಿದ್ದೀರಾ? ಸೊ ಇವತ್ತೊಂದು ವರ್ಚುವಲ್ ಮಿಷನ್ ಹೆಂಗೆ ಕ್ರಿಯೇಟ್ ಮಾಡೋದು ಒಂದು ಜಿ ಸಿ ಪಿ ಅಲ್ಲಿ ಅಂತ ನೋಡೋಣ. ಸೊ ನಾನು ಜಿ ಸಿ ಪಿ ಹೋಮ್ ಪೇಜಲ್ಲಿದ್ದೀನಿ. ಫಸ್ಟ್ ಆಫ್ ಆಲ್ ಏನು ಜಿ ಸಿ ಪಿ ಅಂದರೆ, ಸಾರಿ, ವರ್ಚುವಲ್ ಮಿಷನ್ ಅಂದರೆ, ಸೊ ನಮ್ಮದು ಹೆಂಗೆ ಫಿಸಿಕಲ್ ಹಾರ್ಡ್ವೇರ್ ಹೆಂಗಿರುತ್ತೋ ಒಂದು ಸಿಸ್ಟಮ್ ಇರುತ್ತೋ, ಸೊ ಅದೇ ಥರನೇ ಒಂದು ಸಾಫ್ಟ್ವೇರ್ ಯೂಸ್ ಮಾಡಿಬಿಟ್ಟು ಎಲ್ಲೋ ಸರ್ವರ್ಸ್ ಇರುತ್ತೆ. ಸೊ ಆ ಸರ್ವಲ್ಲಿ ಇರೋ ಒಂದು ಆ ಸರ್ವರ್ ಒಂದು ಆಪ್ರೇಟಿಂಗ್ ಸಿಸ್ಟಮ್ನ ನಾವು ಕ್ರಿಯೇಟ್ ಮಾಡಿಬಿಟ್ಟು, ಸೊ ವಿ ಆರ್ ಗೋಯಿಂಗ್ ಟು ಆಕ್ಸಿಸ್ ದಮ್, ಓಕೆನಾ. ಸೊ ಅದಕ್ಕೆ ಇದೊಂದು ಆರ್ಕಿಟೆಕ್ಚರ್ ಇದೆ ಅಲ್ವಾ. ಸೊ ಇದೊಂದು ಸರ್ವರ್. ಸೊ ಆ ಸರ್ವರಲ್ಲಿ ಒಂದು ಹೋಸ್ಟ್ OS ಇನ್ಸ್ಟಾಲ್ ಆಗಿರುತ್ತೆ. ಸೊ ಆ ಹೋಸ್ಟ್ OSಲ್ಲಿ ಒಂದು ಹೈಪರ್ವೈಸರ್ ಅಥವಾ ಬೇರೆ ಬೇರೆ ಥರ ವರ್ಚುವಲ್ ಬಾಕ್ಸ್ ಅಂತ ಒಂದೊಂದು ಸಾಫ್ಟ್ವೇರ್ಗಳಿರುತ್ತೆ. ಸೊ ಅದು ಇನ್ಸ್ಟಾಲ್ ಆಗಿರುತ್ತೆ. ಇದು ಏನು ಮಾಡುತ್ತೆ ಅಂದರೆ, ಸೊ ಡಿಫ್ರೆಂಟ್ ವರ್ಚುವಲ್ ಮಿಷನ್ಸ್ನ ಕ್ರಿಯೇಟ್ ಮಾಡ್ಬೋದು ನಾವೊಂದು ಫಿಸಿಕಲ್ ಮಿಷಿನಲ್ಲಿ. ಸೊ ಡಿಫ್ರೆಂಟ್ ಥರ ಆಪರೇಟಿಂಗ್ ಸಿಸ್ಟಮ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ತಿದ್ರೆ ಗೆಸ್ಟ್ OS ಅಂತ ಇದೆಯಲ್ಲ, ಇದೊಂದು ವರ್ಚುವಲ್ ಮಿಷನ್. ಸೊ ಅದೇ ಥರ ಇಲ್ಲೊಂಥರ ಡಿಫ್ರೆಂಟ್ ವರ್ಚುವಲ್ ಮಿಷನ್. ಸೊ ಒಂದೇ ಒಂದು OS ಅಲ್ಲಿ ನಮಗೆ ಡಿಫ್ರೆಂಟ್ ವರ್ಚುವಲ್ ಮಿಷನ್ ಇರ್ಬೋದು. ಏನಪ್ಪ ವರ್ಚುವಲ್ ಮಿಷನ್ಸ್ ಅಂದರೆ ಏನಿರುತ್ತೆ, ಇದಕ್ಕೂ ಮತ್ತು ನಮ್ಮ ಫಿಸಿಕಲ್ ಡಿವೈಸ್ಗೂ ಏನು ಡಿಫ್ರೆನ್ಸ್? ಏನೂ ಡಿಫ್ರೆನ್ಸ್ ಇರಲ್ಲ. ಸೊ ಏನು ಡಿಫ್ರೆನ್ಸ್ ಇರಲ್ಲ. ಫಸ್ಟ್ ಆಫ್ ಆಲ್ ಈ ವರ್ಚುವಲ್ ಮಿಷನಲ್ಲಿರೋ ಒಂದೊಂದು VMಸು ಸೇಮ್ ಹೋಸ್ಟ್ OSಲ್ಲಿ ಏನು ಹಾರ್ಡ್ವೇರ್ ಇರುತ್ತೋ ಆ ಹಾರ್ಡ್ವೇರ್ನ ಆಕ್ಸೆಸ್ ಮಾಡುತ್ತೆ. ಬಟ್ ಇವಕ್ಕೆ ರೆಸ್ಟ್ರಿಕೇಷನ್ಸ್ ಹಾಕಿರ್ತಾರೆ. ಸೊ ಈ ಒಂದು ವರ್ಚುವಲ್ ಬಾಕ್ಸು ಒಂದೇ GPU ಯೂಸ್ ಮಾಡಬೇಕು, ಲೈಕ್ 1 crore ಯೂಸ್ ಮಾಡಬೇಕು, ಅಥವಾ ಸರ್ಟನ್ ಮೆಮೊರಿ ಇಷ್ಟೇ ಯೂಸ್ ಮಾಡಬೇಕು. ಲೈಕ್ ನಿಮ್ಮ ಹತ್ರ 500 GB ಇದೆ ಅಂದ್ಕೊಳ್ಳಿ ಹಾರ್ಡ್ ಡಿಸ್ಕ್. ಸೊ ಅದರಲ್ಲಿ ಅರೌಂಡ್ 100 GB ಅಷ್ಟೇ ಈ ವರ್ಚುವಲ್ ಮಿಷನ್ ಯೂಸ್ ಮಾಡಬೇಕು. ಈ ಸೆಕೆಂಡ್ ವರ್ಚುವಲ್ ಮಿಷನ್ 200 GB ಯೂಸ್ ಮಾಡಬೇಕು. ಹಂಗೆ ಸೆಟ್ ಮಾಡ್ತಾ ಹೋಗೋದು. ಈ ಪ್ರತಿಯೊಂದು ಗೆಸ್ಟ್ OS ಕೂಡ ಒಂದು ಸಪ್ರೇಟ್ ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಹೋಸ್ಟ್ OSಲ್ಲಿ ಒಂದು ವಿಂಡೋಸ್ ಇತ್ತು ಅಂದರೆ, ಸೊ ಈ ಗೆಸ್ಟ್ OSಲ್ಲಿ ನೀವು Ubuntu ಹಾಕೋಬೋದು, ಇದರಲ್ಲಿ ಮ್ಯಾಕ್ ಹಾಕೋಬೋದು. ಸೊ ಇದರಲ್ಲಿ ಹಿಂಗೆ ಬೇರೆ ಬೇರೆ ಥರ ಇಮೇಜಸ್ಗಳನ್ನು ಹಾಕೊಂತ ಹೋಗ್ಬೋದು, ಆಯಿತಾ ನೀವೆಲ್ಲ. ಸೊ ಹಿಂಗೆ ಈ ವರ್ಚುವಲ್ ಮಿಷನ್ನ GCP ಅವರು ಹಿಂಗೆ ಪ್ರೊವೈಡ್ ಮಾಡ್ತಾರೆ. ಸೊ ನಾವು ಹೆಂಗೆ ಯೂಸ್ ಮಾಡ್ಬೋದು ಅದನ್ನು ನೋಡೋಣ. ಸೊ ಅದಕ್ಕೆ ನಾವು ಫಸ್ಟ್ ಇಲ್ಲಿ ಬಂದುಬಿಟ್ಟು ಕಂಪ್ಯೂಟ್ ಇಂಜಿನ್ ಅಂತ ಒಂದು ಆಪ್ಷನ್ ಇದೆ, ಓಕೆನಾ. ಸೊ ಇಲ್ಲಿ ನನಗೆ ರೀಸೆಂಟಾಗಿ ಸರ್ಚ್ ಮಾಡೋದಕ್ಕೋಸ್ಕರ ಇಲ್ಲಿದೆ. ಸೊ ನಿಮಗೆ ಸಿಕ್ಕಿಲ್ಲ ಅಂದರೆ ಒಂದು ಕಂಪ್ಯೂಟ್ ಇಂಜಿನ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಫಸ್ಟ್ ಆಪ್ಷನ್ ಸಿಗುತ್ತೆ. ಸೊ ಕಂಪ್ಯೂಟ್ ಇಂಜಿನ್ಗೆ ಹೋಗ್ಬಿಟ್ಟು ಇಲ್ಲಿ VM ಇನ್ಸ್ಟೆನ್ಸಸ್ ಅಂತ ಇದೆ, ಓಕೆನಾ. ಈ VM ಇನ್ಸ್ಟೆನ್ಸಲ್ಲಿ ನೋಡಿದ್ರೆ ಈಗ ನನ್ನದೊಂದು VM ಇನ್ಸ್ಟೆನ್ಸ್ ಆಲ್ರೆಡಿ ರನ್ ಆಗ್ತಾ ಇದೆ. ಸೊ ಇದೇ ಥರ ಇನ್ನೊಂದು VM ಹೆಂಗೆ ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಬೇಕಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಫಸ್ಟ್ ಕ್ರಿಯೇಟ್ ಒಂದು ಇನ್ಸ್ಟೆನ್ಸ್ ಅಂತ ಹೊತ್ತಿದ್ರೆ, ನೆಕ್ಸ್ಟ್ ಇಲ್ಲಿ ಇನ್ಸ್ಟೆನ್ಸ್ ನೇಮ್ ಕೊಡಬೇಕು, ಓಕೆನಾ. ಆ ಇನ್ಸ್ಟೆನ್ಸ್ ನೇಮ್ ಏನು ಕೊಡಬೇಕು ಅನ್ನೋದನ್ನ ನಾನು ಹೇಳ್ತೀನಂತೆ. ಸೊ ಇಲ್ಲಿ ಯಾವ ಸರ್ವರ್ ಕೂಡ ಲೈಕ್ ಎಲ್ಲಿ ಬೇಕು ನಿಮಗೆ. ಸೊ ಇವಾಗ ನೀವು ಸೌತ್ ಕ್ಯಾಲಿಫೋರ್ನಿಯಾದಲ್ಲಿ ಅಂದ್ಕೊಳ್ಳಿ, ಅಲ್ಲಿ ಸೌತ್ ಕ್ಯಾಲಿಫೋರ್ನಿಯಾ, ಅಥವಾ ನಾರ್ತ್ ವರ್ಜಿನಿಯಾದಲ್ಲಿ ನಾರ್ತ್ ವರ್ಜಿನಿಯಾ, ಆ ಥರ ಲೈಕ್ ನೀವು ಎಲ್ಲಿರ್ತೀರೋ ನಿಯರೆಸ್ಟ್ ರೀಜನಿಂದ ಒಂದು ಸರ್ವರ್ ತೊಗೊಂಡು ಆ ಸರ್ವಲ್ಲಿರೋ ಲೈಕ್ ಝೋನ್ ಇರುತ್ತೆ, ಅದರಲ್ಲಿ ಮತ್ತೆ ಡಿಫ್ರೆಂಟ್ ಝೋನ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು, ಆಯಿತಾ. ಸೊ ಇದೊಂಥರ ಲೈಕ್ ನೀವು ಮುಂಬೈಯಲ್ಲಿದ್ದರೆ, ಕರ್ನಾಟಕದಲ್ಲಿದ್ದರೆ ನಿಮ್ಗೆ ನಿಯರೆಸ್ಟ್ ಸರ್ವರ್ ಬಂದುಬಿಟ್ಟು ಚೆನ್ನೈ ಅಥವಾ ಮುಂಬೈ ಇರುತ್ತೆ. ಸೊ ಎನಿ ಯು ಕ್ಯಾನ್ ಸೆಲೆಕ್ಟ್ ಹಂಗೆ. ಸೊ ನಾನಿಲ್ಲಿ ನ್ಯೂಯಾರ್ಕಲ್ಲಿರೋದಕ್ಕೋಸ್ಕರ ನಮ್ಗೆ ನಾರ್ತ್ ವರ್ಜಿನಿಯಾ ಇಸ್ ಮೈ ಲೈಕ್ ನಿಯರೆಸ್ಟ್ ಸರ್ವರ್ ಆಗುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಕೆಳಗೆ ಬಂದುಬಿಟ್ರೆ ಇದು ನಿಮ್ಮ ವರ್ಚುವಲ್ ಮಿಷನ್ಗೆ ಎಷ್ಟು CPU ಬೇಕು, ಎಷ್ಟು RAM ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಬೇರೆ ಬೇರೆ ಇನ್ಸ್ಟೆನ್ಸಸ್ಗಳಿದೆ, ಬೇರೆ ಬೇರೆ ಇದೆ. ಸೊ ಸ್ಟ್ಯಾಂಡರ್ಡ್ ನೋಡಿದ್ರೆ ನಿಮಗೆಲ್ಲ ಲೈಕ್ ಹೈ ಪರ್ಫಾರ್ಮೆನ್ಸ್ ಕೋರ್ಸ್ಗಳು GPU CPU ಎಲ್ಲ ಸಿಗುತ್ತೆ. ಸೊ ನೀವೊಂದು ಯಾವುದೋ ಒಂದು ಮೆಷಿನ್ ಲರ್ನಿಂಗ್ ಆಲ್ಗೋರಿದಮ್ಸ್ ರನ್ ಮಾಡಬೇಕಂದ್ರೆ ಅವನ್ನೆಲ್ಲ ನೀವು ಮನೇಲಿ ರನ್ ಮಾಡೋಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ. ಸೊ ಅದನ್ನು ತೊಗೊಂಡು ಎಲ್ಲ ಮಾಡೋಕ್ಕೆ. ಸೊ ಇಲ್ಲಿ ಗೂಗಲ್ ಅವ್ರದ್ದೆಲ್ಲ ಯೂಸ್ ಮಾಡಿದ್ರೆ ಸೊ ನಿಮಗೆ ಆ ಮೇಂಟೆನೆನ್ಸ್ ಕಾಸ್ಟ್ ಕಮ್ಮಿ ಇರುತ್ತೆ. ಸೊ ಇಲ್ಲಿ ನಮಗೆ E2 ಇನ್ಸ್ಟೆನ್ಸ್ ಸಾಕು, ಯಾಕಂದರೆ ನಾನೇನಂತ ದೊಡ್ಡ ಅಪ್ಲಿಕೇಶನ್ಸ್ ಏನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಸೊ ಆ್ಯಸ್ ಇಟ್ ಈಸ್ ಸ್ಮಾಲ್, ಜಸ್ಟ್ ಈ ಥರ ಒಂದು ಸ್ಮಾಲ್ ಇದ್ರೆ ಸಾಕು, ನಡೆಯುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟು ಆ ವರ್ಚುವಲ್ ಮಿಷನ್ಗೆ ನಾನು ಆಗಲೇ ಹೇಳ್ದಂಗೆ ಹೆಂಗೆ ಲೈಕ್ ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ಬೋದು ಅಂತೆಲ್ಲ ಹೇಳ್ತಾ ಇದ್ದೆ ಅಲ್ಲ. ಸೊ ಆ ಆಪ್ರೇಟಿಂಗ್ ಸಿಸ್ಟಮ್ ಎಲ್ಲ ಹೆಂಗೆ ಏನು ಅನ್ನೋದೆಲ್ಲ ಇಲ್ಲಿದೆ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಆಪ್ರೇಟಿಂಗ್ ಸಿಸ್ಟಮ್ ಸೆಲೆಕ್ಟ್ ಮಾಡ್ಬೋದು. ನೋಡಿ, ರಾಕಿ ಲಿನಕ್ಸ್ ಅಂತೆ,
ಎಸ್ ಕ್ಯೂ ಎಲ್ ಸರ್ವರ್ ಅಂತ ಬರೀ ಎಸ್ ಕ್ಯೂ ಎಲ್ ಸರ್ವರ್ ಅಷ್ಟೇ ಮಾಡೋಕ್ಕೆ, ಅಥವಾ ಬಿಟ್ಟು ಉಬಂಟು ವಿಂಡೋಸ್ ಸರ್ವರ್ ಕೂಡ ಇನ್ಸ್ಟಾಲ್ ಮಾಡ್ಬೋದು. ಸೊ ಇವಾಗ ನಾವು ಉಬಂಟು ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿ ಎಷ್ಟು GB ಬೇಕು ನಿಮಗೆ ಅಂತ ಕೇಳ್ತದೆ. ಸೊ ಯೂಶಲಿ ಇಟ್ ವಿಲ್ ಬಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಲೈಕ್ ನನಗೆ ಜಾಸ್ತಿ ಬೇಡ ಅನಿಸ್ತಾ ಇದೆ, ಸೊ ಸದ್ಯಕ್ಕೆ 20 ಅಂತ ಹಾಕ್ತಾಯಿದ್ದೀನಿ. ಸೊ ಅದನ್ನು ಬಿಟ್ಬಿಟ್ಟು ನಿಮಗೇನೋ ಕಸ್ಟಮ್ ಇಮೇಜ್ ಇತ್ತು ಅಂದರೆ ಕಸ್ಟಮ್ ಇಮೇಜ್ ಕೂಡ ಹಾಕೋಬೋದು. ಮತ್ತು ಇಲ್ಲಿ ಹಾರ್ಡ್ ಡಿಸ್ಕ್ ಎಂಥದ್ದು ಯೂಸ್ ಮಾಡಬೇಕು ಅನ್ನೋದ್ಮೇಲೆ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಓಕೆನಾ, ನೀವು ಜಾಸ್ತಿ ಹಾರ್ಡ್ ಡಿಸ್ಕ್ SSD ಆಗ್ತದೆ ಅಂದ್ಕೊಳ್ಳಿ, ನಿಮಗೆ ಕಾಸ್ಟಿಂಗ್ ಜಾಸ್ತಿ ಆಗ್ತವೆ. ಸೊ ಈಗೇನಂತ ದೊಡ್ಡ ಅಪ್ಲಿಕೇಶನ್ ಡಿಪ್ಲಾಯ್ ಮಾಡ್ತಿಲ್ಲ ಅಂತ ಅಂದ್ಕೊಂಡು ಜಸ್ಟ್ ಒಂದು ಆವ್ರೇಜ್ ಆಗಿರೋವಂಥ ಒಂದು ಹಾರ್ಡ್ ಡಿಸ್ಕ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದನ್ನು ಬಿಟ್ಬಿಟ್ಟಿಲ್ಲ, ಲೈಕ್ ಬೇರೆ ಬೇರೆ ಆಪ್ಷನ್ಸ್ಗಳಿದೆ, ಅದನ್ನೆಲ್ಲ ಮುಂದೆ ಎಕ್ಸ್ಪ್ಲೋರ್ ಮಾಡೋಣ. ಓಕೆನಾ, ಸೊ ಅದನ್ನು ಬಿಟ್ಬಿಟ್ಟಿಲ್ಲ. ಮತ್ತು ಡೇಟಾ ಪ್ರೊಟೆಕ್ಷನ್ನು ಎಲ್ಲ ನೀವು ಲೈಕ್ ಯೂಶಲಿ ಏನಾಗುತ್ತೆ, VMs ರನ್ ಆಗಿ ಹೋದ ಟೈಮ್ ಹಾರ್ಡ್ ಡಿಸ್ಕ್ಗಳು ಕರಪ್ಟ್ ಆಗ್ಬೋದು. ಸೊ ಅದಕ್ಕೆ ಇವ್ರೇನು ಮಾಡ್ತಾರೆ, ಅವಾಗ ಬ್ಯಾಕಪ್ ತೊಗೊತಾ ಇರ್ತಾರೆ. ಸೊ ನಿಮಗೆ ಒಂದು ಡೇಟಾ ಒಂದು ಇದಿರಲಿ ಅಂತ, ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಕಾಸ್ಟ್ಸ್ ಎಲ್ಲ ಇರುತ್ತೆ. ಸೊ ನಮಗೆ ಜಸ್ಟ್ ಫಾರ್ ಶೋ ಅಲ್ವಾ, ವೀಡಿಯೋಗಲ್ವ. ಸೊ ಹಂಗಾಗಿಬಿಟ್ಟು ನೋ ಬ್ಯಾಕಪ್ಸ್ ಅಂತ ಹಾಕಿ ಬಿಟ್ಟಿದ್ರು. ಸೊ ಇಲ್ಲಿ ನೆಟ್ವರ್ಕ್ ಒಳಗಡೆ ಈ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಈಗ ನೀವು ಈ ಇನ್ಸ್ಟೆನ್ಸಲ್ಲಿ ಏನೋ ಒಂದು ಅಪ್ಲಿಕೇಶನ್ ಡಿಪ್ಲಾಯ್ ಮಾಡ್ತಾ ಇದ್ದೀರಾ ಏನಾದ್ರು ಅಂದರೆ, ಸೊ ಇನ್ಸ್ಟೆನ್ಸ್ ಡಿಪ್ಲಾಯ್ ಮಾಡಿದ್ದು ಇನ್ಸ್ಟೆನ್ಸ್ನ ಯು ಕ್ಯಾನ್ ಆಕ್ಸೆಸ್ ಥ್ರೂ ದಿಸ್. ಓಕೆನಾ, ಸೊ ಹಂಗಾಗಿಬಿಟ್ಟು ಇದನ್ನು ಎನೇಬಲ್ ಮಾಡಬೇಕಾಗುತ್ತೆ ನೀವು. ಇದು ಆಪ್ಷನಲ್, ನಿಮಗೆ ಲೈಕ್ ಏನೋ ಡಿಪ್ಲಾಯ್ ಮಾಡ್ತಾ ಇಲ್ಲ ಅಂದರೆ ಏನೋ ಆಕ್ಸೆಸ್ ಮಾಡಲ್ಲ ಅಂದರೆ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಬಟ್ ಅದನ್ನ ಇಟ್ ವುಡ್ ಬಿ ಲೈಕ್ ಏನೋ ನೀವು ಡಿಪ್ಲಾಯ್ ಮಾಡ್ತಿದ್ದೀರಾ ಅಂದ್ಕೊಂಡ್ರೆ ನಾವು ಮಾಡ್ಬೋದು. ಓಕೆನಾ, ಅದನ್ನು ಬಿಟ್ಬಿಟ್ಟು ಇಲ್ಲಿ ಮತ್ತೇನೋ ಆಪ್ಷನ್ಸ್ಗಳಿದೆ, ಅವನ್ನೆಲ್ಲ ಫ್ಯೂಚರಾಗಿ ಮತ್ತೆ ಎಕ್ಸ್ಪ್ಲೋರ್ ಮಾಡೋದು ಸದ್ಯಕ್ಕೆ. ಸೊ ಇದೆಲ್ಲ ಆದಮೇಲೆ ಇವೆಲ್ಲ ಬೇರೆ ಬೇರೆ ಆಪ್ಷನ್ಸ್ಗಳಿದೆ, ಇನ್ನು ಇನ್ ಡೆಪ್ತ್ ಆಪ್ಷನ್ಸ್ಗಳಿದೆ, ಎಲ್ಲ ಮತ್ತೆ ನೋಡೋಣ. ಲೈಕ್ ನೆಕ್ಸ್ಟ್ ಇನ್ ಫ್ಯೂಚರ್ ವೀಡಿಯೋಸಲ್ಲಿ ನೋಡೋಣ. ಈಗ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನೋಡಿ ಇನ್ಸ್ಟೆನ್ಸ್. ಸೊ ಈಗ ಒಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಆಗ್ತಾಯಿದೆ. ಸೊ ಇನ್ಸ್ಟೆನ್ಸ್ ಹಾಗೆ ನಾನು ಹೇಳ್ದಂಗೆ ಒಂದು ಅಪ್ಲಿಕೇಶನ್ ಡಿಪ್ಲಾಯ್ಮೆಂಟ್ ಮಾಡ್ತೀರಾ ಅಂದ್ಕೊಳ್ಳಿ. ಸೊ ಅಪ್ಲಿಕೇಶನ್ ಡಿಪ್ಲಾಯ್ ಮಾಡಿದ್ಮೇಲೆ ಅದೊಂದು ಪೋರ್ಟ್ ನಂಬರ್ ಅಂತ ಇರುತ್ತೆ. ಸೊ ಆ ಪೋರ್ಟ್ನಲ್ಲಿ ಹೆಂಗೆ ಆ್ಯಕ್ಸೆಸ್ ಮಾಡೋದು ಅನ್ನೋದು, ಅದನ್ನು ಹಿಂಗೆ ಲೈಕ್ ಅದಕ್ಕೊಂದು ಪೋರ್ಟ್ನ ಕೊಡ್ಬೇಕು ನಾವು. ಈ ಪೋರ್ಟಲ್ಲಿ ಹೋಗಿ ಸರ್ವರಲ್ಲಿ, ಆ ಸರ್ವರ್ಗೆ ಹೋಗ್ಬಿಟ್ಟು ಈ ಪೋರ್ಟಲ್ಲಿ ನೀವು ಈ ಅಪ್ಲಿಕೇಶನ್ನ ಆ್ಯಕ್ಸೆಸ್ ಮಾಡ್ಬೋದು. ಸೊ ಅದಕ್ಕೆ ಈ ಡಿಫಾಲ್ಟ್ ಅಲೋ HTTPS ಅಂತ ಇದೆಯಲ್ಲ ಫೈರ್ವಾಲಲ್ಲಿ, ಈಗ ಬಂದುಬಿಟ್ಟು ನೀವು ಒಂದು ಹೊಸ ಪೋರ್ಟ್ನ ಆ್ಯಡ್ ಮಾಡಬೇಕಾಗತ್ತೆ. ಯೂಶಲಿ ಯಾವುದೇ ಅಪ್ಲಿಕೇಶನ್ ನೀವು ವರ್ಕ್ ಮಾಡಿದರೆ, ಜಾಂಗೋ ಆಗಿರ್ಬೋದು ಅಥವಾ ಫ್ಲಾಸ್ಕ್ ಆಗಿರ್ಬೋದು, ಅದೇ ಯೂಶಲಿ ರನ್ ಆನ್ 8080, ಸ್ಪ್ರಿಂಗ್ ಬೂಟ್ ಆಗಿರ್ಬೋದು. ಸೊ ವಿ ಕಾನ್ಫಿಗರ್ ದಿಸ್ ಅದೇ 8080 ಅಂತ ಹಾಕ್ಬೋದು. ಅಥವಾ ನಿಮ್ಗೆ ಜಸ್ಟ್ ಇಲ್ಲಿ 80 ಅಂತ ಪ್ರೀ ಕಾನ್ಫಿಗರ್ ಇದೆ, ನೀವು 80 ತೆಗೆದ್ಬಿಟ್ಟು 8080 ಹಾಕೋಬೋದು. ಅಥವಾ ನಿಮ್ಗೆ ಯಾವುದೋ ಕಸ್ಟಮೈಸ್ ಪೋರ್ಟ್ ಬೇಕಂದ್ರೆ ಕಸ್ಟಮೈಸ್ ಪೋರ್ಟ್ ಹಾಕೋಬೋದು. ಸೊ ಇದು ನೋಡ್ತಿದ್ರೆ ಆ ಒಂದು ವೆಬ್ ಸರ್ವರ್ ಏನು ಡಿಪ್ಲಾಯ್ ಮಾಡಿದ್ವಲ್ಲ ಈಗ ಜಸ್ಟ್ VMsಲ್ಲಿ, ಆ ಸರ್ವರ್ನ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಇಲ್ಲಿ ನೋಡಿದ್ರೆ ಡಿಪ್ಲಾಯ್ ಆಗಿದೆ. ಓಕೆನಾ, ಸೊ ಇದು ರನ್ ಆಗ್ತಾ ಇರುತ್ತೆ ಯಾವಾಗಲೂ ಅಷ್ಟೇ. ಇಲ್ಲಿ ನೋಡಿ ಈ ಸರ್ವರ್ ರನ್ ಆಗ್ತಾ ಇದೆ. ಸೊ ನನಗೆ ಈ ಸರ್ವರ್ ಬೇಡ. ಏನಕ್ಕೆ ಬೇಡ ಅಂದರೆ ಲೈಕ್ ಸ್ಟಾಪ್ ಮಾಡ್ತಿದ್ದೀನಿ. ಇದು ರನ್ ಆಗ್ತಿದ್ದಂಗೆ ವಿಲ್ ಸ್ಟಾರ್ಟ್ ಗೆಟಿಂಗ್ ದ ಬಿಲ್. ಓಕೆನಾ, ನಿಮ್ಗೆ ಇದು ರನ್ ಆಗ್ತಿದೆ ಅಂದರೆ ಇಲ್ಲಿ ಸ್ಟಾರ್ಟ್ ಬಿಲ್ ಮಾಡ್ತಾ ಇರ್ತಾರೆ ನಿಮಗೆ. ಸೊ ಇದೊಂದು ಅದಕ್ಕೋಸ್ಕರ ನಾನು ಸ್ಟಾಪ್ ದಿಸ್ ಆಸ್ ಆಫ್ ನೌ ಅಷ್ಟೇ. ನೋಡಿ, ಇದೊಂದು ವರ್ಚುವಲ್ ಮಿಷನ್ ನಾನು ಕ್ರಿಯೇಟ್ ಮಾಡಿದ್ದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು.